ರಿಲೇಟೆಡ್ ಕೇಳೋದು ಅವನು. ಮತ್ತೆ ಸ್ಪೋರ್ಟ್ಸ್ ನಡೀತಿದ್ರೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ. ಸ್ಪೋರ್ಟ್ಸ್ ಏನಾದ್ರು ಹೈಲೈಟ್ ಅಲ್ಲಿ ಇದ್ರೆ ಈ ತರ ಸ್ಪೋರ್ಟ್ಸ್ ಬಗ್ಗೆ. ಮತ್ತೆ ಯಾವ್ದಾದ್ರು ಎ ಐ, ಈಗಂತೂ ಎ ಐ ಟೆಕ್ನಾಲಜಿ ಫುಲ್ ಟ್ರೆಂಡ್ ಅಲ್ಲಿ ಇದೆ. ಎ ಐ ಬಗ್ಗೆ ಕೇಳ್ಬೋದು. ಎ ಐ ಶಾಪವೋ ವರವೋ ಅಂತೇಳಿ ಕೇಳ್ಬೋದು. ಎ ಐ ಇಂದ ಭಾರತದ ಆರ್ಥಿಕತೆನ ಹೇಗೆ ಬದಲಾಯಿಸಬಹುದು, ಭಾರತದ ಸಾಮಾಜಿಕ ವ್ಯವಸ್ಥೆನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಈ ತರ ಕರೆಂಟ್ ಅಲ್ಲಿರೋ ಹಾಟ್ ಟಾಪಿಕ್ಸ್ ಅಲ್ಲಿ ಒಂದು 10 ರಿಂದ 15 ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು. ಟ್ರೆಡಿಷನಲ್ ಅಲ್ಲಿ ಒಂದು 10 ರಿಂದ 15 ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು. ಈ ತರ ಮಾಡಿದ್ರೆ ಯಾವ್ದೇ ಎಸ್ಸೆ ಕೊಡ್ಲಿ ಅವನು, ಯಾವ್ದೇ ಎಸ್ಸೆ ಕೊಡ್ಲಿ, ಒಂದ್ 30 ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು. ಪ್ರಿಪೇರ್ ಇನ್ ದ ಸೆನ್ಸ್ 5-6 ಪೇಜ್ ಬರ್ಕೊಂಡ್ಬಿಡೋದಲ್ಲ, ಒಂದೇ ಪೇಜ್ ಅಲ್ಲಿ ಬರ್ದಿರ್ಬೇಕು. ಅದನ್ನೆಲ್ಲ ರಿವಿಷನ್ ಮಾಡ್ಬೇಕಲ್ಲ ನಾವು. ಎಕ್ಸಾಮ್ ಟೈಮ್ ಅಲ್ಲಿ ಕ್ವಿಕ್ ರಿವಿಷನ್ ಮಾಡ್ಬೇಕಲ್ಲ. ಸೊ ಒಂದೇ ಪೇಜ್ ಅಲ್ಲಿ ಒಂದ್ 30 ಎಸ್ಸೆ, ಒಂದೊಂದೇ ಪೇಜ್ ಅಲ್ಲಿ ಒಂದ್ 30 ಎಸ್ಸೆ ಬರ್ದಿದ್ರೆ ಕ್ವಿಕ್ ರಿವಿಷನ್ ಹೆಲ್ಪ್ ಆಗುತ್ತೆ. ಮತ್ತೆ ಯಾವ್ದೇ ಟಾಪಿಕ್ ಹೇಳಿ, ಒಂದು ಟಾಪಿಕ್ ಹೇಳಿದ್ರು ಬರುತ್ತೆ, 2 ಟಾಪಿಕ್ ಹೇಳಿದ್ರು ಬರುತ್ತೆ, 3 ಟಾಪಿಕ್ ಕಂಬೈನ್ ಮಾಡಿ ಕೇಳಿದ್ರು ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ 30 ಎಸ್ಸೆನ ಪ್ರಿಪೇರ್ ಮಾಡಿರ್ತೀವಿ ನಾವು. ಓಕೆ, ಇವಾಗ ವುಮೆನ್ ಎಂಪವರ್ಮೆಂಟ್ ಬಂದಾಗ, ಇವಾಗ ಹಂಗೆ ವುಮೆನ್ ಎಂಪವರ್ಮೆಂಟ್ ಬರೋದು ಕಷ್ಟ ಸಾಧ್ಯ ನನ್ನ ಪ್ರಕಾರ. ಇವಾಗ ಏನ್ ಕೇಳ್ಬೋದು ಅಂದ್ರೆ, ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಏನಾಗಬಹುದು, ಅದರಿಂದ ಆಗುವ ಅನುಕೂಲತೆಗಳು ಏನು, ಅನಾನುಕೂಲತೆಗಳು ಏನು, ಈ ತರ ಕ್ವಶನ್ ಕೇಳ್ಬೋದು. ಸೊ ನೀವು ಈ ತರ ಪ್ರಾಕ್ಟೀಸ್ ಮಾಡಿ ಎಸ್ಸೆನ. ಈ ತರ ಮಾಡಿದ್ರೆ ನಿಮ್ಗೆ ಎಸ್ಸೆ ತುಂಬಾ ಗ್ರಿಪ್ ಸಿಗುತ್ತೆ. ಮತ್ತೆ ಇಂಗ್ಲಿಷ್ ಅಲ್ಲಿ ಬರೋರು ಇಂಗ್ಲಿಷ್ ಅಲ್ಲೇ ಬರೆಯಕ್ ಟ್ರೈ ಮಾಡಿ. ಮತ್ತೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗ್ ಆಗಲ್ವೇನೋ, ಇದು ಆಗತ್ತೇನೋ ಅಂತ ಅನ್ಕೊಳ್ಳೋದು ಬೇಡ. ತುಂಬಾ ಜನ ಕ್ವೆಶ್ಚನ್ ಕೇಳ್ತಿದ್ರು, ಇಂಗ್ಲಿಷ್ ಅಲ್ಲಿ ಬರಿಬೇಕಾ ಕನ್ನಡದಲ್ಲಿ ಬರಿಬೇಕಾ, ನಿಮ್ಮ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ದು ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ ನೋಡಿ. ಓಕೆ, ಪದ ವಿಶ್ಲೇಷಣೆ ನಾನು ಇಂಗ್ಲಿಷ್ ಅಲ್ಲಿ ಮಾಡ್ಬೋದಪ್ಪ, ಇಂಗ್ಲಿಷ್ ಅಲ್ಲಿ ಮಾಡಿ. ಕನ್ನಡದಲ್ಲಿ ಚೆನ್ನಾಗುತ್ತೆ, ಕನ್ನಡದಲ್ಲಿ ಮಾಡಿ. ಮತ್ತೆ ವರ್ಡ್ ಮಿಸ್ಟೇಕ್ಸ್ ನ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಅದು ತಲೆನೋವಾಗಿರೋ ಮನುಷ್ಯಂಗೆ ಮತ್ತೆ ತಲೆನೋವು ಮಾಡೋದಂಗೆ ಅದು. ವರ್ಡ್ಸ್ ಮಿಸ್ಟೇಕ್ ಆಗಲಿ, ಯಾವ್ದಾದ್ರು ಸ್ಟ್ರೆಸ್ ಮಾಡಿ ಬರೋದಾಗ್ಲಿ, ನೆಗೆಟಿವ್ ಬರೋದಾಗ್ಲಿ, ಅಕ್ಷರ ಸ್ವಲ್ಪ ನೀಟ್ ಆಗಿರೋಕ್ ಟ್ರೈ ಮಾಡಿ. ಬಟ್ ಅಕ್ಷರದೇನ್ ಮ್ಯಾಟ್ರ್ ಆಗಲ್ಲ. ದುಂಡ್ ಇದ್ರೂ ನಡೀತದೆ, ಬಟ್ ಅವನಿಗೆ ಅರ್ಥ ಆಗೋ ರೀತಿ ಇದ್ರೆ ಸಾಕು. ಆಯ್ತಲ್ಲ, ಎಸ್ಸೆ ಬಗ್ಗೆ ಇಷ್ಟು. ಇನ್ನೇನಾದ್ರೂ ಇದ್ರೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣಂತೆ. ನಮಸ್ಕಾರ, ಥ್ಯಾಂಕ್ ಯು.